ಹಾಯ್ ಗಾಯ್ಸ್, ಇವತ್ತು ನಾನು ಎಗ್ ಬುರ್ಜಿ ಸಿಂಪಲಾಗಿ ಯಾವ ಥರ ಮಾಡೋದಂತ ನೋಡೋಣ. ಫಸ್ಟ್ ನಾನು ಕಡಾಯಿಗೆ ಆಲ್ಮೋಸ್ಟ್ 2 ಸೌಟಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಚಟಪಟ ಅಂತಾನೆ ಈಗ ನಾವು ಇದಕ್ಕೆ ಮೆಣಸಿನ್ಕಾಯಿ ಹಾಕೋಣ. ನಾನಿಲ್ಲಿ 20 ಚಿಲ್ಲೀಸ್ ಯೂಸ್ ಮಾಡಿದ್ದೀನಿ ಮೆಣಸಿನ್ಕಾಯಿ. ಸೊ ನೀವು ಎಷ್ಟು ಬೇಕು ಯೂಸ್ ಮಾಡಿ. ನೆಕ್ಸ್ಟ್ ನಾನು ಆನಿಯನ್ ಇಲ್ಲಿ ನಾನು 4 ಯೂಸ್ ಮಾಡಿದ್ದೀನಿ. ಫೈನಾಗಿ ಚಾಪ್ ಮಾಡಿದ್ದೀನಿ ಆನಿಯನ್ನು. ಸೊ ನೀವು ಆನಿಯನ್ ಎಷ್ಟು ಬೇಕೋ ಯೂಸ್ ಮಾಡಿ. ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ಮುಚ್ಚಿ ಚೆನ್ನಾಗಿ ಅದು ಗೋಲ್ಡನ್ ಕಲರು ಆಗಬೇಕು ಆನಿಯನ್. ನೋಡಿ ಈ ಥರ ಅಲ್ಲಿ ತನಕ ಬೇಯಿಸ್ತಾ ಇದ್ದೀನಿ. ಸೊ ಮೊಟ್ಟೆ ಇಲ್ಲಿ ನಾನು 13 ಮೊಟ್ಟೆ ತೊಗೊಂಡಿದ್ದೀನಿ. ನಮ್ಮದು ಬಿಗ್ ಫ್ಯಾಮಿಲಿ. ನೀವು ಸ್ಮಾಲ್ ಫ್ಯಾಮಿಲಿ ಅಂದರೆ ಇದರಲ್ಲಿ 1/2 ಇಂಗ್ರೀಡಿಯೆಂಟ್ಸ್ ತೊಗೊಂಡು ಇದೇ ರೀತಿ ನೀವು ಮಾಡಿ. ನಾನು 1/2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ. ವಿಡಿಯೋದಲ್ಲಿ ಇದು ಸ್ಕಿಪ್ ಆಗಿದೆ ನೋಡಿ ಮೊಟ್ಟೆ ಹಾಕೋಕ್ಕೆ ಮುಂಚೆ. ಸೊ ಈಗ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ನೀವು ಎಷ್ಟು ಬೇಕೋ ಹಾಕ್ಬೋದು. ಕೊತ್ತಂಬರಿ ತುಂಬಾ ಫ್ಲೇವರ್ ಕೊಡುತ್ತೆ. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಇದೇ ಥರ ಕುಕ್ಕಿಂಗ್ ವೀಡಿಯೋಸ್ಗಳು ಮತ್ತು ನಾನು ಕುಚ್ಚು ವೀಡಿಯೋಸನ್ನು ನಾನು ಹಾಕ್ತಿದ್ದೀನಿ. ನೀವು ಬೇಕಂದರೆ ನೋಡಿ, ಇಂಟ್ರೆಸ್ಟ್ ಇದ್ದವರು ಕುಚ್ಚು ವೀಡಿಯೋಸು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ನಾವು ಉರಿ ಇಟ್ಕೊಂಡೆ ಸ್ವಲ್ಪ ಈ ಥರ ಉರಿಬೇಕು. ಸೊ ಇದಾದಮೇಲೆ ನಾವು ಕಂಪ್ಲೀಟಾಗಿ ಈ ಸ್ಟೇಜಿಗೆ ಬಂದಾಗ ನಾವು ಕಡಾಯಿ ಮುಚ್ಚಿ ಸೊ ಇನ್ನೂ ಒಂದು 5 ಮಿನಿಟ್ಸ್ ಅಷ್ಟು ನಾವು ಇದನ್ನು ಹಾಗೆ ಬಿಡಬೇಕು. ಕಮ್ಮಿ ಉರಿ ಇಕ್ಕಿ ಅಲ್ಲಿ ತನಕ ನಾವು ಜಾಸ್ತಿ ಉರಿ ಇಕ್ಕಿ ನಾವು ಫ್ರೈ ಮಾಡ್ತಾ ಇರಬೇಕು, ಕೈ ಆಡಿಸಿ. ಸೊ ನೀವು ಈ ಟಿಪ್ಸ್ನ ಫಾಲೋ ಮಾಡಿ, ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಎಗ್ ಬುರ್ಜಿ. ಸೊ ಇವಾಗ 5 ನಿಮಿಷ ಆಗಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಲಿಡ್ ಓಪನ್ ಮಾಡ್ತಾನೆ. ನಿಮ್ಮದು ತುಂಬ ಚೆನ್ನಾಗಿರೋ ಎಗ್ ಬುರ್ಜಿ ರೆಡಿ ಟು ಸರ್ವ್. ಸೊ ನೀವು ಇದನ್ನು ಚಪಾತಿಗಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆ್ಯಡ್ ಮಾಡಿ ರೈಸ್ಗೆ ಈ ಥರ ಹಾಕ್ಕೊಂಡು ನೀವು ಯೂಸ್ ಮಾಡಿ ನೋಡಿ. ರೈಸ್ಗೆ ಬೇಕಂದರೆ 2 ಚಿಲ್ಲೀಸ್ ಎಕ್ಸ್ಟ್ರಾ ಮಾಡಿಕೊಂಡು ಎಗ್ ರೈಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.